14 kg gas 990. ಆಯ್ತಾಯ್ತು ದ್ರೋಹ ಬಗೆತಾ ಇದೆ. ಜಯಪಾಲ್ ಸರ್ ಲೋಗೋ ಡೌನ್ ಕರೆ ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ರು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದ್ದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗಳು ಈಗ 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡೆ ನಾವು 5 ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ. ಇವತ್ತು ಸುಮಾರು ಸುಮಾರು ಲಕ್ಷ ಜನರಿಗೆ ವಿವಿಧ ರೀತಿಯಲ್ಲಿ ಕೋಟಿ ಜನರಿಗೆ ಕುಟುಂಬಗಳಿಗೆ ಅವ್ರಿಗೆಲ್ಲ ಸಹಾಯ ಮಾಡಂತ ಹೊರಟಿದ್ವಿ. ಈಗ ಮಾಡಿರೋದು ಖಂಡನೀಯ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಬಿಜೆಪಿಯವರು ಅಶೋಕ್ ವಿಜೇಂದ್ರ ಯಾರು ಬಿಜೆಪಿ ನಾಯಕರಿದ್ದಾರಲ್ಲ ಎಲ್ಲ ಬರೀ ಖಾಲಿ ಮಾತು ಹೇಳೋದು, ಬರೀ ಟೀಕೆ ಮಾಡೋದು, ರಚನಾತ್ಮಕವಂತ ಕಾರ್ಯಕ್ರಮ ಇಲ್ಲ. ನಿಮಗೆ ಸಾಮಾನ್ಯ ಜನರ ಬಗ್ಗೆ ಏನಾದರೂ ಆಸಕ್ತಿ ಇದ್ದರೆ, ನಂಬಿಕೆ ಇದ್ದರೆ, ವಿಶ್ವಾಸ ಇದ್ದರೆ, ಬಡಜನತೆ ಬಗ್ಗೆ ವಿಶ್ವಾಸ ಇದ್ದರೆ, ಇವತ್ತು ಕಾರ್ಮಿಕರ ಬಗ್ಗೆ ವಿಶ್ವಾಸ ಇರ್ತದೆ. ಇವತ್ತು ಕಾರ್ಮಿಕರೇ ಅಲ್ವೇ ಈ ದೇಶವನ್ನು ಕಟ್ಟಿರೋರು, ಅವ್ರಿಗೆಲ್ಲ ಇವತ್ತು ಇಷ್ಟು ಎಫೆಕ್ಟ್ ಆಗ್ತಾ ಇದೆ. ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾರೆ. ಇವತ್ತು ನೀವೇ ಹೋರಾಟ ಪ್ರಾರಂಭ ಮಾಡಿ, ನೀವೇ ಧ್ವನಿ ಎತ್ತಿ. ಯಾಕೆ ಇವತ್ತಿಗೂ ಮಾತಾಡ್ತಾ ಇಲ್ಲ? ಬೇರೆ ಎಲ್ಲದಕ್ಕೂ ಮಾತಾಡ್ತೀರಾ, ಎಲ್ಲ ಟೀಕೆ ಮಾಡ್ತೀರಾ. ಬಿಜೆಪಿ ಗೌರ್ಮೆಂಟ್ ಬಂದ್ಮೇಲೆ ಯಾರು ಕೂಡ ಯಾವ ಪಕ್ಕದ ದೇಶಗಳ ಬಗ್ಗೆ ವಿಶ್ವಾಸ ನಿಮಗಿಲ್ಲ. ಎಲ್ಲರೂ ವೈರಿಗಳನ್ನ ಮಾಡ್ಕೊಂಡು ಇದು ಮುಂದುವರಿತಾ ಇದೆ. ಇದು ಖಂಡನೀಯ. ಫಾರಿನ್ ರಿಲೇಶನ್ಶಿಪ್ಪು, ಟ್ರೇಡು ಎಲ್ಲ ಕೂಡ ಕೆಡ್ತಾ ಇದೆ. ಇಂಥ ಅನ್ಯಾಯ ಆಗ್ತಾ ಇದೆ. ಇದು ನಾವು ಹೋರಾಟವನ್ನು gas price will affect the poor people. Gas price will increase common man. So all common man, hotels also, the price rise. Visited the hotels of this country, they are going to rise with this. Since the polling was not been done, after the polling they have done, it is a great cheat, backstabbing the people of this country. Very unfortunate, this BJP government is backstabbing every voter. That is why we decided to do the help them. Including survival of the ಹಿಂದೆ ಕೇಳ್ಕೊಳ್ಳ ಕ್ಯಾಮ್ರಾ ನಾನು ಮುಂದೆ ತಗೊಂಡು ರೂನಿಗೆ ಬರುತ್ತೆ.